ರಂಭಾಪುರ ಪೀಠದ ಒಂದು ವೀರ ಸಿಂಹಾಸನಾಧೀಶರಾದಂಥ ಜಗದ್ಗುರು ಅವರು ಬಂದಿದ್ದರು ಇಲ್ಲಿಗೆ. ಅನೇಕರು ಇಲ್ಲಿಗೆ ಪೀಠಕ್ಕೆ ಬಂದು ಈ ಒಂದು ದೇವಸ್ಥಾನಕ್ಕೆ ಬಂದು ದೇವರ ಒಂದು ಆಶೀರ್ವಾದ ಪಡೆದು ನಂತರ ಮುಂದುವರೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಆದರೆ ಆ ಒಂದು ಇತಿಹಾಸದಿಂದ ಈ ದೇವಸ್ಥಾನ ಎಷ್ಟು ಪ್ರಸಿದ್ಧ ಅಥವಾ ಎಷ್ಟು ಮಹತ್ವದ, ನಮ್ಮ ರಾಜ್ಯಕ್ಕೆ ಎಷ್ಟು ಮಹತ್ವದ್ದು ಅಂತ ನಾವು ಹೇಳಕ್ಕೆ ಹೋದರೆ ಈ ವೇದಿಕೆಯೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಇಷ್ಟೊಂದು ಒಂದು ಮಹಾನ್ ಪರಮ ಪೂಜ್ಯರು ಇಲ್ಲಿಗೆ ಆಗಮಿಸಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದರೆ ಆ ದೇವಸ್ಥಾನದ ಒಂದು ಮಹತ್ವ ಅಥವಾ ಒಂದು ಎಷ್ಟು ಪ್ರಸಿದ್ಧ ಅಂತ ಇವತ್ತು ನಮಗೆ ಸಾಕ್ಷಿ ಅಂತ ಕಾಣ್ತಾ ಇದೆ. ಒಂದು ದೇವಸ್ಥಾನ ಬರೀ ಒಂದು ಊರದ ಒಂದು ಧಾರ್ಮಿಕ ಕೇಂದ್ರ ಅಲ್ಲ, ಅದು ನಿಜಕ್ಕೂ ಕೂಡ ಒಂದು ಊರು ಎಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಎಷ್ಟು ಸುಭಿಕ್ಷವಾಗಿರೋದು ಒಂದು ಸ್ಥಳ. ದೇವಸ್ಥಾನಗಳು ಪ್ರಾಚೀನ ಭಾರತದಲ್ಲಿ ಇಡೀ ಊರಿನ ಸಂಸ್ಕೃತಿ. ಸೆಂಟ್ರಲ್ ಸ್ಟ್ರೀಟ್ ಎಲ್ಲರೂ ಹೇಳೋದಿದೆ, ನೀವು ಸೆಂಟ್ರಲ್ ಸ್ಟ್ರೀಟ್ ಹುಡುಕಕ್ಕೆ ಹೋದರೆ ಭಾರತದಲ್ಲಿ ಎಲ್ಲೂ ಸಿಕ್ಕಲ್ಲ. ನೀವು ಭಾರತದಲ್ಲಿ ನಮ್ಮ ಊರು ಅಥವಾ ನಗರದ ಕೇಂದ್ರಿತ ದೇವಸ್ಥಾನ ಏನಿದೆ ಅದನ್ನ ನೀವು ಹೋಗಿ ಹುಡುಕಬೇಕು. ಅದೇ ಮುಖ್ಯ ಅಂತ ಹೇಳಬೇಕು. ಅದು ನಮ್ಮ ಭಾರತೀಯ ಪಾರಂಪರ್ಯ, ನಮ್ಮ ಧರ್ಮ, ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡೋ ಧಾರ್ಮಿಕ ಚಟುವಟಿಕೆಗಳು, ನಮ್ಮ ಧಾರ್ಮಿಕ ಹಿನ್ನೆಲೆ, ನಮ್ಮ ಧಾರ್ಮಿಕ ಒಂದು ಏನು ಒಂದು ನಾಲೆಜ್ ಇದೆ ಅದ್ರ ಬಗ್ಗೆ ಆ ಒಂದು ಜಾಗೃತಿ ಮೂಡಿಸುವಂಥದ್ದು ಕೆಲಸ ಇವತ್ತು ನಮ್ಮ ದೇವಸ್ಥಾನ ಮೂಲಕ ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಇವತ್ತು ವೀರಶೈವ ಪಾರಂಪರೆ ಇಲ್ಲಿ ಈ ಊರಲ್ಲಿ ಹೆಚ್ಚು ಒಂದು ವೀರಶೈವ ಸಮುದಾಯವರು ಇರೋದು ಅಂತ ಈಗಾಗಲೇ ಹೇಳಿದ್ದಾರೆ. ನಂಜುಂಡವರು ಹೇಳ್ತಾ ಇದ್ರು. ಭಾಳ ಸಂತೋಷದ ಸಂಗತಿ. ಇವತ್ತು ಕರ್ನಾಟಕ ವೀರಶೈವ ಪಾರಂಪರೆ ಹೌದು ಒಂದು ಸಮುದಾಯಕ್ಕೆ ಸೇರಿರುವಂಥದ್ದಲ್ಲ, ಇಡೀ ಕನ್ನಡಿಗರು ಈ ಒಂದು ಪಾರಂಪರೆಯನ್ನು ಪಾಲನೆ ಮಾಡೋದ್ರಲ್ಲಿ ಯಾವುದೇ ಒಂದು ತಕರಾರಿಲ್ಲ. ಯಾಕಂದರೆ ಇದು ಒಂದು ರೀತಿ ಇದು ಸಾರ್ವತ್ರಿಕ ಒಂದು ತತ್ವಗಳು, ಎಲ್ಲರಿಗೂ ಲಭ್ಯವಿರ್ತಕ್ಕಂಥದ್ದು. ನಿಜಕ್ಕೂ ನಿಮಗೆ ಒಂದು ಲಾಭ ಆಗುವಂಥದ್ದು ಈ ಒಂದು ಒಳ್ಳೆ ಪಾರಂಪರೆಯನ್ನು. ಮತ್ತು ಅದ್ರ ಜೊತೆಗೆ ಕನ್ನಡಿಗರು ಯಾವತ್ತೂ ಸಹ ಚಿರಋಣಿ ಆಗಬೇಕಾಗಿರ್ತಕ್ಕಂಥದ್ದು ಈ ಸಮುದಾಯದ್ದು, ಮತ್ತು ಇದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅದು ಸಂಘಟನೆ ಆಗುತ್ತೆ. ಆದರೆ ಅದು ಕಾಲ ಬದಲಾವಣೆ ಆಗುವಂಥದ್ದು ಸಂದರ್ಭದಲ್ಲಿ ಆ ಸಂಘಟನೆ ಏನು ಸಮಾಜಕ್ಕಿತ್ತು ಅದು ಅದಕ್ಕೆ ಕೆಲಸ ಮಾಡ್ತಾರೆ. ಅದೇ ರೀತಿ ಗುರು ಬಸವಣ್ಣನವರು ಬಂದು ಈ ಒಂದು ಸಮಾಜವನ್ನು, ಇಡೀ ಕನ್ನಡಿಗರನ್ನು ಪುನಃ ಸಂಘಟನೆ ಮಾಡುವಂಥದ್ದು ಕೆಲಸವನ್ನು ಮಾಡಿದ್ರು. ಭಾರತೀಯ ಒಂದು ಪಾರಂಪರೆ ನಮ್ಮ ಧರ್ಮದ ಮೂಲ ತತ್ವಕ್ಕೆ ಪುನಃ ಸೇರಿಸುವಂಥದ್ದು ಕೆಲಸ, ಪುನಃ ನಮ್ಮನ್ನ ಆ ಮಾರ್ಗಕ್ಕೆ ಕರ್ಕೊಂಡು ಬಂದರು. ಅಂಥ ಒಂದು ಪಾರಂಪರೆಯಲ್ಲಿ ಈ ವೀರಶೈವ ಪಾರಂಪರೆಯನ್ನು ಉದ್ಭವ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಿಂದೆನೂ ಕೂಡ ಭಾಳ ದೊಡ್ಡ ಒಂದು ಇತಿಹಾಸ ಇದೆ. ಮತ್ತು ಸತತವಾಗಿ ಇವತ್ತು ಕನ್ನಡಿಗ ಇಡೀ ಸಮುದಾಯಕ್ಕೆ, ಇಡೀ ಸಮಾಜಕ್ಕೆ ಅದು ಲಾಭ ಆಗುವಂಥದ್ದು ಭಾಳ ಸ್ಪಷ್ಟವಾಗಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅಂಥ ಒಂದು ಅದ್ಭುತವಾದಂಥ ಪಾರಂಪರೆ ಈ ಒಂದು ವೀರಶೈವ ಪಾರಂಪರೆ. ಅದರಲ್ಲಿ ಅಷ್ಟೊಂದು ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನ ಇಲ್ಲಿ ನಮ್ಮ ಕೂಡಿಗೆಹಳ್ಳಿಯಲ್ಲಿ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷದ ಸಂಗತಿ. ನಾವೆಲ್ಲರೂ ಇದರ ರಕ್ಷಣೆಗಾಗಿ ಮತ್ತು ಇದರ ಮೂಲಕ ಹೇಳ್ತಾ ಇವತ್ತು ನಮಗೆ ನಿಜಕ್ಕೂ ಒಂದು ಸೌಭಾಗ್ಯ ಅಂದರೆ ತಾವೆಲ್ಲರೂ ಮತ್ತು ನಮ್ಮ ಮತದಾರರು ಕೂಡ ಇವತ್ತು ಸಂಸದರಾಗಿ ಕೇಂದ್ರದಲ್ಲಿ ನಿಮ್ಮೆಲ್ಲರ ಒಂದು ಆಕಾಂಕ್ಷೆಗಳನ್ನು ಕೊಟ್ಟಿದ್ದೀರ. ಅದಕ್ಕೆ ತಕ್ಕ ನಮಗೆ ದೊಡ್ಡ ಪ್ರೇರಣೆ ಅಂದರೆ ಈ ಒಂದು ಸರ್ಕಾರ ಯಾವ ರೀತಿ ಭಾರತದ ಒಂದು ಪಾರಂಪರೆಗಾಗಿ ಅವರ ಒಂದು ಇದು ನಮ್ಮ ಸಾಫ್ಟ್ ಪವರ್ ಆಗಿ ಬಳಸಬೇಕು ಅಂತ, ಅಂದರೆ ನಮ್ಮ ಭಾರತೀಯ ಒಂದು ಡಿಪ್ಲೊಮಸಿಗಾಗಿ ಇದನ್ನ ಬಳಸಬೇಕು ಅಂತ ಇವತ್ತು ದೊಡ್ಡ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಯವರು, ನಮ್ಮ ಕೇಂದ್ರ ಸರ್ಕಾರ. ಸೊ ಅದೇ ರೀತಿ ನಮ್ಮ ಎಲ್ಲ ಇದು ಭಾರತೀಯ ಧರ್ಮ ಒಂದು ಒಗ್ಗಟ್ಟಾಗಿ ನಿಂತು ಈ ಒಂದು ವಿಕಸಿತ ಭಾರತಕ್ಕಾಗಿ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ಒಂದು ಭಾಳ ಪ್ರಾಚೀನವಾದಂಥ ಊರು ಈ ಮಾಗಡಿ ಅನ್ನೋ ಭಾಗ ಇದೆ. ಇದು ಬೆಂಗಳೂರಿಗಿಂತ ಪ್ರಾಚೀನ ಇರ್ತಕ್ಕಂಥ ಒಂದು ಊರು ಅಥವಾ ಒಂದು ಗ್ರಾಮ. ಇದು ಭಾಳ ಇತಿಹಾಸ ಇರ್ತಕ್ಕಂಥದ್ದು. ಕೆಂಪೇಗೌಡರ ಕಾಲದಿಂದ ಹಿಂದೆನೂ ಕೂಡ ಒಂದು ಇತಿಹಾಸ ಇರುವಂಥದ್ದು ಈ ಮಾಗಡಿ. ಸೊ ಅತ್ಯಂತ ಒಂದು ಒಳ್ಳೆಯ ಇತಿಹಾಸ ಇರುವಂಥದ್ದು. ಮತ್ತು ಇಲ್ಲಿರ್ತಕ್ಕಂಥ ನಾಯಕರು ಎಲ್ಲರೂ ಕೂಡ ಆ ಒಂದು ಏನು ಇವತ್ತಿನ ಬೆಂಗಳೂರನ್ನು ಗುರುತಿಸಿ ಅಲ್ಲೂ ಒಂದು ಕೋಟೆ ಕಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಸೊ ಅಂಥ ಒಂದು ಅದ್ಭುತವಾದಂಥ ಇತಿಹಾಸ ಇರುವಂಥದ್ದು ಈ ಮಾಗಡಿ. ಅಥವಾ ನಮಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಏನು ಸೌಭಾಗ್ಯ ಕೊಟ್ಟಿದ್ದೀರಾ, ನಿಮಗೆ ನಾನು ಚಿರಋಣಿಯಾಗಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸುಂದರವಾದಂಥ ದೇವಸ್ಥಾನ ಇನ್ನೂ ಕೂಡ ಇಲ್ಲಿ ಊರಿನ ಹಿತರಕ್ಷಣೆಗಾಗಿ ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು ತಂದೆ ಇವತ್ತು ಅವರು ಸೈಕಲಲ್ಲೇ ಬರ್ತಾಯಿದ್ರು ಮೈಸೂರು ದಸರಾಗೆ ಮತ್ತು ಮೈಸೂರು ಒಂದು ಅರಸರ ಒಂದು ಚಟುವಟಿಕೆಗಳನ್ನು ನೋಡೋದಕ್ಕೆ. ಅಂಥ ಒಂದು ಒಳ್ಳೆ ಸಂಬಂಧ ಇರುವಾಗ ಇನ್ನೂ
ದೊಡ್ಡ ಮಟ್ಟದಲ್ಲಿ ನಾವು ಇಲ್ಲಿ ಒಂದು ರಕ್ಷಣೆ ಮಾಡಬೇಕಾಗಿದೆ. ದೊಡ್ಡ ಮಟ್ಟ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಸಂಘಟನೆ, ದೇವಸ್ಥಾನದ ಒಂದು ನಿರ್ಮಾಣ ಮತ್ತು ಎಲ್ಲನೂ ಕೂಡ ಅವರು ಮತ್ತು ತಂಡದವರು, ಊರಿನವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜಾಸ್ತಿ ಮಾತಾಡೋಕ್ಕೆ ಹೋಗಿ, ಇವತ್ತು ಎಲ್ಲ ಪರಮ ಪೂಜ್ಯರು ತಮ್ಮ ಆಧ್ಯಾತ್ಮಿಕವಾದಂಥ ಮತ್ತು ನಮ್ಮ ಎಲ್ಲ ರೀತಿಯ ಧಾರ್ಮಿಕ ಒಂದು ಭಾಗ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಎಲ್ಲ ನಾಯಕರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರಿಗೂ ಆ ಒಂದು ಬಸವೇಶ್ವರ ಸ್ವಾಮಿ, ನಮ್ಮ ಮಹಾಗಣಪತಿ, ಪಂಚಮುಖಿ ಉಪಸ್ಥಿತರಿದ್ದಾರೆ. ಹಲವಾರು ಸಂದರ್ಭಗಳಲ್ಲಿ ನಂಜುಂಡೇಶ್ ಅವರಿಗೆ ಬೆಂಗಾವಲಾಗಿ ನಿಂತ ಶ್ರೀ ಅಶೋಕ್ ಕೆಣಿಯವರು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ತಮಗೆ ಅರ್ಪಿಸ್ತಾರೆ. ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರ ಪಕ್ಷದಲ್ಲಿ ದಯಮಾಡಿ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಿ ಶ್ರೀಯುತ ಅಶೋಕ್ ಕೆಣಿಯವರು ಅವರಿಗೆ ಉಭಯ ಜಗದ್ಗುರುಗಳಿಂದ ಅಂದರೆ ಶ್ರೀಮದ್ ಮತ್ತು ಶ್ರೀ ಭಗವತ್ಪಾದರಿಂದ ಅವರಿಗೆ ಸಂಬಂಧದ ಮೂಲಕ ಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ಮಾಡ್ತಕ್ಕಂಥ ಒಂದು ಮಹತ್ ಕಾರ್ಯಕ್ಕೆ ನಂಜುಂಡೇಶ್ ಮತ್ತು ಅನೇಕರು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಒಳ್ಳೆಯ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ. ಹುಟ್ಟು ಸಾವಿನ ಮಧ್ಯೆ ಜನನ ಉಚಿತ, ಮರಣ ಖಚಿತ, ಇವೆರಡರ ಮಧ್ಯೆ ಮನುಷ್ಯ ಏನಾದರೂ ಒಂದು ಮಾಡಬೇಕಂತೆ. ತಲೆ ಹೊಡಿತಕ್ಕಂಥದ್ದಲ್ಲ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ, ಸಾರ್ವಜನಿಕರಿಗೋಸ್ಕರ ಅನುಕೂಲ ಮಾಡಿ ಇಂಥ ಒಳ್ಳೆಯ ದೇವಸ್ಥಾನವನ್ನು ಹುಟ್ಟು ಸಾವಿನ ಮಧ್ಯೆ ಕಟ್ಟಬೇಕಾಗ್ತದೆ. ಕೂಡ ಜೇಬಿಂದ 5 ರೂಪಾಯಿ ಖರ್ಚು ಮಾಡ್ತಕ್ಕಂಥ ಒಬ್ಬ ಲೀಡರ್ಗಳು ಕೂಡ ವೀರಶೈವದಲ್ಲಿ ಕಾಣ್ತಾ ಇಲ್ಲ. ಆದರೆ ನಂಜುಂಡೇಶ್ ಇಂಥ ದೇವಸ್ಥಾನವನ್ನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸುಂದರವಾದ ದೇವಸ್ಥಾನವನ್ನು ಕೊಡುಗೆಯಲ್ಲಿ ಕಟ್ಟುವ ಮುಖಾಂತರ, ನಾವು ವೀರಶೈವ ಜನಾಂಗದಲ್ಲಿ ಇದ್ದೇನೆ, ಇಂಥ ದೇವಸ್ಥಾನ ಕಟ್ತಕ್ಕಂಥದಕ್ಕೆ ಯಾರು ಮುಂದೆ ಬರದೇ ಹೋದ್ರೂ ನಾನು ಇದ್ದೇನೆ ಅಂತಕ್ಕಂಥದ್ದನ್ನ ಜಗದ್ಗುರು ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಪುನಃಸ್ಥಾಪನೆಯಾಗಿದೆ ದೇವಸ್ಥಾನ. ಅದನ್ನು ಇನಾಗ್ರೇಷನ್, ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ನಂಜುಂಡೇಶ್ ಮತ್ತು ಅವರ ಟೀಮ್ ಎಲ್ಲರೂ ಕೂಡ ಇವತ್ತು ಮಾಡಿದ್ದಾರೆ. ಆ ತಾಯಿ ಚಾಮುಂಡಿಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಯಾರಿದೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದಾರೋ ಅವರೆಲ್ಲರಿಗೂ ತಾಯಿ ಚಾಮುಂಡಿ ಆಯುಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ಹೇಳಿ, ನಾವು ನೀವೆಲ್ಲ ಕೂಡ ಜಗದ್ಗುರುಗಳ ಮಾತನ್ನು ಕೇಳ್ತಕ್ಕಂಥದಕ್ಕೆ ನಾವು ನಂಜುಂಡೇಶ್ वामदेवोक्तं नंदी गोत्रादिनायकं वृष्टिसूत्रकृतौ वन्दे मरुडाराध्यं जगद्गुरु ಎಲೆಕೋಡಿಗೆಹಳ್ಳಿ ಪವಿತ್ರವಾದ ಪ್ರದೇಶದಲ್ಲಿ ಶ್ರೀ ಮಹಾಗಣಪತಿ, ನಂದಿ ಬಸವೇಶ್ವರ, ಪಂಚಮುಖಿ ಶಿವಲಿಂಗೇಶ್ವರ ಸ್ವಾಮಿ ನೂತನ ದೇವಾಲಯ ಲೋಕಾರ್ಪಣೆ, ಪ್ರಾಣ ಪ್ರತಿಷ್ಠಾಪನೆ, ವಿಮಾನ ಗೊಬ್ಬರ ಮುಂತಾದ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಸಿಂಹಾಸನ ರೂಢರಾಗಿ ದರ್ಶನ ಆಶೀರ್ವಚನಗಳನ್ನು ಕರುಣಿಸುತ್ತಿರುವ ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರುಗಳವರ ಪವಿತ್ರ ಅಡಿದಾವರಗಳಲ್ಲಿ ಅನಂತ ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಶಿವಯೋಗಿ ಸ್ವರೂಪರಾಗಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ
ಶೋಭೆಯನ್ನು ತಂದಿರುವಂತಹ ಎಲ್ಲ ಮಠಗಳ ಆತ್ಮೀಯ ಪ್ರೀತಿಯ ಶ್ರೀಗಳವರು, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಂದೇಶವನ್ನು ನೀಡಿ ನಿರ್ಗಮಿಸಿರುವಂತಹ ಯದುವೀರ ಕೃಷ್ಣದತ್ತರಾಜ ಒಡೆಯರ್ ಅವರು ಮಾತನಾಡಿದಂತಹ, ಜೊತೆಗೆ ಈ ಕ್ಷೇತ್ರಕ್ಕೆ ಜನನಾಯಕರಾಗಿ ಅನೇಕ ದಶಕಗಳ ಕಾಲ ಸೇವೆಯನ್ನು ಮಾಡುತ್ತಾ ಬಂದಿರುವಂತಹ ಎಲ್ಲ ರಾಜಕೀಯ ಗಣ್ಯಮಾನ್ಯರು, ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುಗಳು ಆದಂತಹ ಯಜಮಾನ್ ನಂಜುಂಡೇಶ್ವರ ಹಾಗೂ ಅವರ ಎಲ್ಲ ಬಳಗವೇ, ಆಗಮಿಸಿದ ಅಪಾರ ಸಂಖ್ಯೆಯ ಭಕ್ತ ಬಂಧುಗಳ ಮಾತೆ ಗೌರಿದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯದೊಂದು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧೂವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯ ಗುಂಡಾರಗಳು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಳಬೇಕಾಗ್ತದ. ಅದನ್ನ ಅರ್ಥ ಮಾಡಿಕೊಂಡು ಮುಂದುವರಿಯಬೇಕು. ಧರ್ಮ ಜಾಗೃತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿ ಆಶೀರ್ವಚನವನ್ನು ದಯಪಾಲಿಸಿದಂಥ ಶ್ರೀಮದ್ವಿಜಯನಿ ಜಗದ್ಗುರುಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಶಿವಯೋಗೀಶ್ವರರು ಪೀಠಾಭಿಮಾನಿಗಳಾದಂಥ ಎಲ್ಲ ಮಠಗಳ ಶ್ರೀಗಳವರು, ಮಾಜಿ ಸಚಿವರು, ಶಾಸಕರಾದಂಥ ಶ್ರೀ ಎಸ್ ಟಿ ಸೋಮಶೇಖರವರನ್ನು ಮೊದಲು ಮಾಡಿ ವೇದಿಕೆಯ ಮೇಲೆ ಎಲ್ಲ ಗಣ್ಯರೇ, ಕಾರ್ಯಕ್ರಮದ ರೂವಾರಿಗಳಾದಂಥ ಶ್ರೀ ಎನ್ ನಂಜುಂಡೇಶ್ ಮತ್ತು ಅವರ ಎಲ್ಲ ಒಡನಾಡಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಗಡಿವನ್ನು ಹೊಂದಿದ್ದೀರಿ. ಮೇಲಾಗಿ ಸಮಯ ಭಾಳ ಆಗಿರುವುದರಿಂದ ಎಲ್ಲರ ನೆತ್ತಿ ತುಂಬಿ ಹಸಿವು ಆಗಿದೆ. ಹಸಿದಂಥ ಸಂದರ್ಭದಲ್ಲಿ ಏನು ಹೇಳಿದರೂ ಕೂಡ ಪ್ರಯೋಜನ ಆಗೋದಿಲ್ಲ. ಆ ಕಾರಣದಿಂದಲೇ ಭಾಳ ಜನ ಈ ವೇದಿಕೆಯಿಂದ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಲ್ಲ. ಎಲ್ಲ ಶ್ರೀಗಳು ಭಾಳಷ್ಟು ಇದ್ದರೂ ಕೂಡ ಸಮಯದ ಅಭಾವದಿಂದಾಗಿ ಉಜ್ಜಯಿನಿ ಜಗದ್ಗುರು ನೇರವಾಗಿ ಸಾಕಷ್ಟು ವಿಚಾರಗಳನ್ನು, ದೇವಸ್ಥಾನಗಳು ಅತ್ಯಂತ ಪಾವಿತ್ರತೆಯನ್ನು, ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿವೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು, ಕೂಡ ಕಳ್ಕೋಬಾರದು. ಈ ದೇಶ ಪರತಂತ್ರದಲ್ಲಿರುವಾಗ ಶಾಂತಿ ಸಮಾಧಾನ ಪ್ರಾಪ್ತ ಆಗ್ತಾ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಆಗೋದಿಲ್ಲ. ಇವತ್ತಿನ ಜಂಜಡದ ಪ್ರಪಂಚದಲ್ಲಿ, ಇವತ್ತಿನ ವೈಚಾರಿಕ ಯುಗದಲ್ಲಿ ದೇವರನ್ನು
ನಂಬಿದವರು ಯಾರು, ದೇವರನ್ನು ನಂಬಲಾರ್ದಂಥ ನಾಸ್ತಿಕರು ಕೂಡ ಇದ್ದಾರೆ. ಆ ನಾಸ್ತಿಕರು ಕೂಡ ಕೊನೆಗೆ ದೇವರಲ್ಲಿ ಶರಣಾಗತಿಯನ್ನು ಹೊಂದಿದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯ ದೇವರಲ್ಲಿ, ಧರ್ಮದಲ್ಲಿ ನಮ್ಮ ನಂಬಿಕೆಯನ್ನು ಇಲ್ಲಿವರೆಗೂ ಯಾರಿಗೂ ಪ್ರಸಾದದ ವ್ಯವಸ್ಥೆ ಮಾಡೋದಿಲ್ಲ. ಯಾರು ಆ ಕಡೆ ಈ ಕಡೆ ಓಡಾಡ್ತಿದ್ದೀರಿ ದಯಮಾಡಿ ಕೂತ್ಕೋಬೇಕು. ಪೂರ್ಣ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದವನ್ನು ನೀಡಲಾಗುತ್ತೆ. ದಯಮಾಡಿ. ಮತ್ತು ಅವರ ಸಂಗಡಿಗರು ಶ್ರೀಮತಿ ಪುಷ್ಪಾವತಿ ಅವರು ತಮ್ಮ ಭಕ್ತಿ ಸಮರ್ಪಣೆ ಮಾಡ್ತಾರೆ. ಅಂತೆ ಮಹದೇವ ಸ್ವಾಮಿ ಅವರು